ಬಾಗಲಕೋಟೆ ಬೈ ಎಲೆಕ್ಷನ್ ಯಾರಿಗೆ ಕೈ ಟಿಕೆಟ್ ಅನ್ನುವಂತ ಪ್ರಶ್ನೆ ಕಾಣಿಸ್ತಾ ಇದೆ. ಟಿಕೆಟ್ ಬಗ್ಗೆ ಬಿಗ್ ಹಿಂಟ್ ಕೊಟ್ಟ ಸಿಎಂ ಸಿದ್ದರಾಮಯ್ಯ. ಬಾಗಲಕೋಟೆ ಬೈ ಎಲೆಕ್ಷನ್ ಕೈ ಟಿಕೆಟ್ ಯಾರಿಗೆ? ಟಿಕೆಟ್ ಬಗ್ಗೆ ಬಿಗ್ ಹಿಂಟ್ ಕೊಟ್ಟ ಸಿಎಂ ಸಿದ್ದರಾಮಯ್ಯ. HY ಮೇಟಿ ಕುಟುಂಬಕ್ಕೆ ಸಿಗುತ್ತಾ ಬೈ ಎಲೆಕ್ಷನ್ ಟಿಕೆಟ್? ಮಲ್ಲಿಕಾರ್ಜುನ್ ಮೇಟಿಗೆ ಟಿಕೆಟ್ ಅಥವಾ ಬೇರೆಯವರಿಗ? ಉಪಚುನಾವಣೆಯ ಟಿಕೆಟ್ ಆಕಾಂಕ್ಷಿಗಳು ಹೆಚ್ಚಿದ್ದಾರೆ. ರಾಜ್ಯದಲ್ಲಿ ಇನ್ನೂ ಬೈ ಎಲೆಕ್ಷನ್ ಘೋಷಣೆಯಾಗಿಲ್ಲ. ಮೇಟಿ ಕುಟುಂಬಕ್ಕೆ ಹೆಚ್ಚು ಪ್ರಾಶಸ್ತ್ಯ ನೀಡಲಾಗುವುದು. ಇನ್ನೊಂದು ವಾರದಲ್ಲಿ ಚುನಾವಣೆ ಘೋಷಣೆ ಆಗಬಹುದು. ಆಕಾಂಕ್ಷಿಗಳು ಹೆಚ್ಚಿದ್ದಾರೆ. ಎಲ್ಲರೂ ಟಿಕೆಟ್ ಕೇಳುತ್ತಿದ್ದಾರೆ. ಹೈಕಮಾಂಡ್ ಮಾತ್ರ ಒಬ್ಬರಿಗೆ ಟಿಕೆಟ್ ಕೊಡೋದು. ವರಿಷ್ಠರು ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ ನೋಡಬೇಕು. ನೋಡಿ, ಈಗಾಗಲೇ ಎರಡೂ ಪಕ್ಷದಲ್ಲಿ ಬೈ ಎಲೆಕ್ಷನ್ ಕಾವು ಹೆಚ್ಚಾಗಿ ಆಗಿರುವಂಥದ್ದು. ಯಾಕಂದ್ರೆ ಈಗಾಗಲೇ ನೋಡಿ, ಎರಡೂ ಕ್ಷೇತ್ರದಲ್ಲಿ ದಾವಣಗೆರೆ ಆಗಿರ್ಬೋದು, ಬಾಗಲಕೋಟೆ ಕ್ಷೇತ್ರ ಆಗಿರ್ಬೋದು, ಇವೆರಡೂ ಕ್ಷೇತ್ರದಲ್ಲೂ ಸಹಿತ ಗೆಲ್ಲಲೇಬೇಕು ಅನ್ನುವಂಥ ಪಣವನ್ನ ಬಿಜೆಪಿ ಪಕ್ಷ ಪಟ್ರೆ, ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಈಗಾಗಲೇ ನೋಡಿ HY ಮೇಟಿಯಿಂದ ನಿಧನದ ಬಳಿಕ ತೆರವಾಗಿರುವಂತಹ ಕ್ಷೇತ್ರ ಕೂಡ ಕಾಂಗ್ರೆಸ್. ಇನ್ನು ದಾವಣಗೆರೆ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿರುವಂತಹ ಕ್ಷೇತ್ರ ಸಹಿತ ಅಂದ್ರೆ ಅಲ್ಲಿ ಕೂಡ ಕಾಂಗ್ರೆಸ್ ಇದ್ದಿದ್ದು. ಸೊ ಹೀಗಾಗಿ ಏನಾಗುತ್ತೆ, ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಒಂದು ಚುನಾವಣೆ ಇದು. ಒಂದು ವೇಳೆ ಇದರಲ್ಲಿ ಸೋತ್ರೆ ತುಂಬಾ ಒಂದು ರೀತಿಯಾಗಿ ಮುಖಭಂಗ ಕಾಂಗ್ರೆಸ್ಸೇ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಮೇಟಿ ಕುಟುಂಬದ ಮೇಲೆ ಸಾಕಷ್ಟು ಒಂದು ಹೋಪ್ ಅನ್ನ ಇಟ್ಕೊಂಡಿದ್ದಾರೆ. ಅವರು ಒಬ್ರು ಆಸ್ಪಿರೆಂಟ್, ಅವರು ಒಬ್ರು ಸ್ಟ್ರಾಂಗ್ ಆಸ್ಪಿರೆಂಟ್. ಇವತ್ತೇ ಘೋಷಣೆ ಮಾಡ್ತೀರಂತ ಹೈಕಮಾಂಡ್ ತೀರ್ಮಾನ ಮಾಡಿ. ಇನ್ನು ಎಲೆಕ್ಷನ್ ಘೋಷಣೆ ಆಗಿಲ್ವಲ್ಲ, ಯಾವಾಗ ಘೋಷಣೆ ಎಲೆಕ್ಷನ್ ಯಾವಾಗ ಆಗ್ಬೋದು? ಇನ್ನೊಂದು ವಾರದಲ್ಲಿ ಆಗ್ಬಹುದು, ವಾರದ ಒಳಗಡೆ ಆಗ್ಬಹುದು. ಯಾರ್ಯಾವ ಆಕಾಂಕ್ಷಿಗಳಾಗೋದು ತಪ್ಪಲ್ಲ. ಆದ್ರೆ ಹೈಕಮಾಂಡ್ ನವರು ನಾವೆಲ್ಲಾನು ನೋಡಿ ಕ್ಯಾಂಡಿಡೇಟ್ ಅನ್ನ ಶಿಫಾರಸ್ ಮಾಡ್ತೀವಿ. ಅವರು ಹೈಕಮಾಂಡ್ ಅವರು ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಇದೀಗ ನೋಡಿ, ಒಂದ್ ಕಡೆ ಬೈ ಎಲೆಕ್ಷನ್ ನಲ್ಲಿ ಗೆಲ್ಲಲೇಬೇಕನ್ನುವಂತ ಹಠ ಒಂದ್ ಕಡೆ ಬಿಜೆಪಿಗೆ, ಇನ್ನೊಂದ್ ಕಡೆ ಕಾಂಗ್ರೆಸ್ಗೆ ಒಂದು ಪ್ರತಿಷ್ಠೆಯ ಒಂದು ಕಣ ಆಗಿರುವಂತದ್ದು. ಯಾಕಂದ್ರೆ ಉಪಚುನಾವಣೆಯಲ್ಲಿ ಬಾಗಲಕೋಟೆ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಇದೀಗ ಮಲ್ಲಿಕಾರ್ಜುನ್ ಮೇಟಿಯ ಮೇಲೆ ಸಾಕಷ್ಟು ರೀತಿಯಾದಂತಹ ಹೋಪ್ ಅನ್ನ ಇಟ್ಕೊಂಡಿದ್ದಾರೆ. ಅಂದ್ರೆ ಅವ್ರನ್ನೇ ಕಣಕ್ಕೆ ಇಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ನಿಲುವು ಇರುವಂತದ್ದು. ಬಟ್ ಇಲ್ಲಿ ಯಾವ ರೀತಿಯಾದಂತಹ ಒಂದು ನಿಲುವನ್ನ ತೆಗೆದುಕೊಳ್ತಾರೆ ಸಿಎಂ ಸಿದ್ದರಾಮಯ್ಯ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅಥವಾ ಈಗ ಸದ್ಯಕ್ಕೆ ಇರುವಂತ ಅಪ್ಡೇಟ್ಸ್ ಯಾವ ರೀತಿಯಾಗಿದೆ ಅಂತ? ವನಿತಾ, ಏನು ಅಂದ್ರೆ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಾಗಲಕೋಟೆಗೆ ಪ್ರವಾಸ ಹಮ್ಮಿಕೊಂಡಿದ್ರು. ಅಂದ್ರೆ ಈ ಮೆಡಿಕಲ್ ಕಾಲೇಜ್ ಏನೋ ಒಂದು ಅಡಿಗಲ ಸಮಾರಂಭ ಸಂಬಂಧಪಟ್ಟಂತೆ ಬಾಗಲಕೋಟೆಗೆ ಆಗಮಿಸಿದ ಸಂದರ್ಭದಲ್ಲಿ ಏನೋ ಮಾಧ್ಯಮಗಳಿಗೆ ಒಂದು ಮಾತನಾಡಿದ್ರು. ಈಗಾಗಲೇ ಉಪಚುನಾವಣೆ ಹಿನ್ನೆಲೆ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಎರಡೂ ಕಡೆ ಉಪಚುನಾವಣೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಈಗ ಏನು ರಾಜಕೀಯವಾಗಿ ಅಂದ್ರೆ ಪ್ರಮುಖವಾಗಿ ಚುನಾವಣೆ ಘೋಷಣೆ ಆದ ಬಳಿಕ ನಾವು ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಿದ್ವಿ. ಮೇಟಿಯ ಕುಟುಂಬದಲ್ಲಿ ಸಾಕಷ್ಟು ಒಂದು ಸ್ಪರ್ಧೆ ಇದೆ, ಮತ್ತೆ ಬೇರೆ ಬೇರೆದವರು ಕಡೆನೂ ಒಂದು ಆಕಾಂಕ್ಷಿಗಳಿದ್ದಾರೆ. ಆಕಾಂಕ್ಷಿಗಳು ಸಾಕಷ್ಟು ಜನ ಇರ್ತಾರೆ. ಆದ್ರೆ ಹೈಕಮಾಂಡ್ ಏನೋ ಅಂತಿಮ ನಿರ್ಧಾರ ಇಡ್ತದೆ, ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಹೈಕಮಾಂಡ್ ಏನು ನಿರ್ಧಾರ ತಗೊಂಡಿರ್ತೀವಿ, ಆಮೇಲೆ ನಾವು ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಿದ್ವಿ. ಇನ್ನೂ ಒಂದು ವಾರದಲ್ಲಿ ಚುನಾವಣೆ ಘೋಷಣೆ ಆಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಎಲ್ಲ ಒಂದು ಚರ್ಚೆ ಮಾಡಿ, ಎಲ್ಲ ಮುಖಂಡರೊಂದಿಗೆ ಒಂದು ಸಮಾಲೋಚನೆ ಮಾಡಿ ಒಂದು ಅಭ್ಯರ್ಥಿಗಳನ್ನು ಅಂತಿಮಗೊಳಿಸ್ತಾ ಇದ್ವಿ ಅಂತ ಹೇಳಿದ್ರು. ಆದ್ರೆ ಈ ನಿಟ್ಟಿನಲ್ಲಿ ಮೇಟಿಯವರ ಕುಟುಂಬದಲ್ಲಿ ಗೊಂದಲ ಇದೆ ಮತ್ತು ಸ್ಪರ್ಧೆ ಸಾಕಷ್ಟು ಜನ ಇದ್ದಾರೆ ಅಂತ ಒಂದು ಪ್ರಶ್ನೆಗೆ ಅವ್ರು ಹೇಳಿದ್ರು, ಸಾಕಷ್ಟು ಒಂದು ಆಕಾಂಕ್ಷಿಗಳು ಇರ್ತಾರೆ, ಅದ್ರ ಬಗ್ಗೆ ಏನು ಇಲ್ಲ, ಯಾರೇ ಇದ್ರು ಸಹ ಒಬ್ಬರಿಗೆ ನಾವು ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತೀವಿ, ಅದು ಅಂತಿಮವಾಗಿ ಹೈಕಮಾಂಡ್ ಮಾಡ್ತೀರಾ ಅಂತ ಹೇಳಿದ್ರು. ಹೀಗಾಗಿ ಒಟ್ಟಾರೆ ಇದೊಂದು ಟೋಟಲಿ ಅಭ್ಯರ್ಥಿಯನ್ನು ಘೋಷಣೆ ಮಾಡುವ ಉದ್ದೇಶದಿಂದ ಏನೋ ಒಂದು ಸಿಎಂ ಒಂದು ಘೋಷಣೆ ಮಾಡಿದ್ದಾರೆ. ಮತ್ತು ಅದು ತದಬಳಿಕ ಅವರು ಏನೊಂದು ಚರ್ಚೆ ಮಾಡಿದ್ದಾರೆ ಅಂದ್ರೆ ಮೆಡಿಕಲ್ ಕಾಲೇಜ್ ಸಂಬಂಧ ಇದೇನು ಗಿಮಿಕ್ ಚುನಾವಣೆ ಗಿಮಿಕ್ ಅಲ್ಲ. ಈ ಹಿಂದೆ ನಾವು 2014 ಮತ್ತು 2024ರಿಂದ 2018ರಲ್ಲಿ ನಾವು ಘೋಷಣೆ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ನಾವು ಮಾಡಿದ್ವಿ.
ಬಿಜೆಪಿಯವರು ಬರೀ ಈ ತರ ರಾಜಕೀಯವಾಗಿ ಮಾಡ್ತಾರ, ಆದ್ರೆ ಈ ಹಿಂದೆ ಸರ್ಕಾರ ಇದ್ದಾಗ ಅವರೇ ಮಾಡ್ಬೋದಿತ್ತಲ್ಲ, ಅವ್ರು ಯಾಕೆ ಮಾಡಿಲ್ಲ ಅನ್ನೋ ಒಂದು ಪ್ರಶ್ನೆ ಮಾಡಿದ್ರು. ಈಗ ಒಟ್ಟಾರೆ ಇದೊಂದು ರಾಜಕೀಯ ಗಿಮಿಕ್ಕೆಲ್ಲ ನಾವು ಬಂದ್ ಮಾಡಿದ್ದೆ ಅಂತ ಹೇಳ್ತಾರೆ. ಅಂತಿಮವಾಗಿ ಇದು ಮಲ್ಲಿಕಾರ್ಜುನ ಏನೋ ಒಂದು ಮೇಟಿಯವರು ಒಂದು ಅಂತಿಮ ಸ್ಪರ್ಧೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ವನಿತಾ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗೆ.